ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳ ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಜೀರಿಗೆ ಎಣ್ಣೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ಜೀರಿಗೆನ ನೀವು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದಾಗ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಒಂದು ಸ್ವಲ್ಪ ಟೈಮಲ್ಲೇನೆ ಇದು ಹೊಟ್ಟೆ ನೋವು ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ಇದನ್ನ ನಾನು 27 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಷಾಯ ನಾನು ನನ್ನ ಫ್ರೆಂಡ್ಸಿಗೆ ಮತ್ತೆ ಅವ್ರ ಫ್ರೆಂಡ್ಸ್ ಮಕ್ಕಳಿಗೂ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ. ತುಂಬಾ ಪಾಸಿಟಿವ್ ಫೀಡ್‌ಬ್ಯಾಕ್ ಬಂದಿದೆ. ಇದನ್ನ ನನ್ನ ಮನೆಯಲ್ಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಳ್ಳಿ. ಬೌಲ್ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಲೋಟ ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡು ಇದಕ್ಕೆ 3 ಲೋಟಕ್ಕೆ 4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ದೊಡ್ಡ ಸ್ಪೂನಲ್ಲಿ 4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಬಿಟ್ಟು ಅದು ಬಾಯ್ಲ್ ಆಗೋ ತನಕ ಹಾಗೆ ಬಿಡಿ. ಜೀರಿಗೆನ ಎಷ್ಟೊಂದ್ ಜನ ಹೀಟು ಅನ್ಕೊಂಡಿರ್ತಾರೆ. ಆದ್ರೆ ಅದು ಹೀಟ್ ಅಲ್ಲ, ತಂಪು. ಬಾಡಿಗೆ ತುಂಬಾ ಕೂಲ್ನೆಸ್ ಅನ್ನ ಕೊಡುತ್ತೆ. ಇದನ್ನ ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಹೊಟ್ಟೆ ನೋವು ಕೂಡ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ. ನೋಡಿ, ಇವಾಗ ಇದು ಬಾಯ್ಲ್ ಆಗ್ತಾ ಇದೆ. ಇದು ಬಾಯ್ಲ್ ಆಗ್ಬೇಕಾದ್ರೆ ಇದನ್ನ ಸಿಮ್ಮಲ್ಲಿ ಇಟ್ಬಿಡಿ. ಚೆನ್ನಾಗಿ ಇದು ಕುದಿ ಬರುತ್ತಲ್ಲ, ಆ ಟೈಮಲ್ಲಿ ಇದನ್ನ ಸಿಮ್ಮಲ್ಲಿ ಇಟ್ರೆ ಅದರದ್ದು ಜೀರಿಗೆ ಅಂಶ ನಿಧಾನಕ್ಕೆ ನೀರಲ್ಲಿ ಬಿಟ್ಕೊಳ್ಳುತ್ತೆ ಎಲ್ಲಾನುವೆ. ಇಲ್ಲಾಂದ್ರೆ ನೀವು ತುಂಬಾ ಬಿಸಿ ಬಿಸಿ ಅಂದ್ರೆ ತುಂಬಾ ಕುದಿಯಕ್ಕೆ ಬಿಟ್ರೆ ಅಷ್ಟು ಬೇಗ ಅದು ಇದು ಬರಲ್ಲ ಅದ್ರದ್ದು ರಸ. ನೀವು ಅದಕ್ಕೇನೆ ಸಿಮ್ಮಲ್ಲಿ ಇಟ್ರೆ ನಿಧಾನಕ್ಕೆ ಒಂದು 5-10 ನಿಮಿಷ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಳಿ. ನೋಡಿ, ಈ ತರ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ಇದು ಸ್ವಲ್ಪ ಬಿಸಿ ಬಿಸಿ ಆಗಿದ್ದಾಗಲೇ ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಈ ತರ ಎಲ್ಲಾನುವೆ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ನೀವು ಇದಕ್ಕೆ ಬೆಲ್ಲ ಬೇಕಾದ್ರೂ ಹಾಕೋಬಹುದು. ನೀವು ಶುಗರ್ ಬೇಕು ಅಂದರೂ ಶುಗರ್ ಹಾಕೋಬಹುದು. ಇಲ್ಲ ಸಾಲ್ಟ್ ಕೂಡ ಒಂದ್ ಚಿಟಿಕೆಯಷ್ಟು ಸಾಲ್ಟ್ ಹಾಕೊಂಡು ಯೂಸ್ ಮಾಡ್ಕೋಬಹುದು. ನೋಡಿ, ಇದನ್ನ ಒಂದ್ ಸ್ವಲ್ಪ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಬೆಲ್ಲ ಇಲ್ಲಾಂದ್ರೆ ಶುಗರು ನಿಮ್ಗೆ ಇಷ್ಟ ಬಂದಿದ್ ನೀವು ಆಡ್ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ಬಿಸಿಯಾಗಿ, ತುಂಬಾ ಬಿಸಿ ಬೇಡ ಅಂದವರು ವಾರ್ಮ್ ಆಗಿ ಕುಡಿಬಹುದು. ಇದಕ್ಕೆ ಬೆಲ್ಲ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಎಷ್ಟೊಂದ್ ಜನಕ್ಕೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಇದನ್ನ ಎಂಟಿ ಸ್ಟಮಕ್ ಅಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು. ಎಂಟಿ ಸ್ಟಮಕ್ ಇಲ್ಲ ಅಂದ್ರೆ ಹೊಟ್ಟೆ ನೋವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಕುಡಿದ್ರೂ ತುಂಬಾ ಒಳ್ಳೇದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ತಿಳಿಸಿ. ಯಾಕೆಂದ್ರೆ ತುಂಬಾ ಜನಕ್ಕೆ ಹೊಟ್ಟೆ ನೋವು ಇರೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೂ ಉಪಯೋಗ ಆಗುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ.